ಕೋಲಾರ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿ ಏನು ಸತತ 4 ದಿವಸಗಳಿಂದ ಬರ್ತಿರುವಂಥ ತಮಿಳುನಾಡು ಮತ್ತು ಪಾಂಡಿಚೇರಿಯ ಸೈಕ್ಲೋನ್ ಮಳೆಯಿಂದ ಈಗಾಗಲೇ ರೈತರು ರಾಗಿ ಬೆಳೆ ಕಟಾವು ಮಾಡ್ಕೋಬೇಕಾಯಿತು. ರಾಗಿ ಕಟಾವು ಮಾಡೋಕ್ಕೆ ಒಂದು ಕಡೆ ಕೂಲಿ ಆಳುಗಳ ಅಭಾವ, ದುಬಾರಿ ರೇಟ್ ಆಗ್ತದೆ. ಆದ್ದರಿಂದ ಕಟಾವು ಹಂತದಲ್ಲಿ ಏನು 4 ದಿವಸಗಳಿಂದ ಈ ಜಡಿ ಮಳೆಯಿಂದ ಈಗಾಗಲೇ ರಾಗಿಗೆ ಏನು ಮೊಳಕೆ ಬರುವಂಥ ಪರಿಸ್ಥಿತಿ ಆಗಿದೆ. ಅಷ್ಟೇ ಅಲ್ಲ, ರೈತರು ಇವತ್ತು ಏನು ಅವರೇಕಾಯಿ ಸಹ ಈ ಜಡಿ ಮಳೆಯಿಂದ ಹೂವೆಲ್ಲ ಸಂಪೂರ್ಣವಾಗಿ ಉದುರ್ತಾ ಇದೆ. ಯಾಕೆಂದರೆ ಅದು ಅವರೇಕಾಯಿ ಏನು ಸುಗ್ಗಿಯ ಕಾಲಕ್ಕೆ ಒಳ್ಳೆಯ ತರಕಾರಿಗಳಲ್ಲಿ ಪೈಪೋಟಿ ಕೊಡುವಂಥ ಈ ಅವರೇಕಾಯಿ ರೈತರ ಪರಿಸ್ಥಿತಿ ಈ ಥರ ಆಗಿದೆ. ಒಂದು ಕಡೆ ಹೂ ಬೆಳೆಗಾರರು ಏನು ಮಾರ್ಕೆಟಿಗೆ ಹೋಗಬೇಕಂತ ಈ ಹೂಗಳಲ್ಲಿ ಹೆಚ್ಚಾಗಿ ನೀರು ತುಂಬಿಕೊಂಡಿರೋದು ಮಾರ್ಕೆಟಲ್ಲಿ. ಇವತ್ತು ಹೂ ಮಾರ್ಕೆಟಲ್ಲಿ ಕೂಡ ಕೇಳೋರಿಲ್ಲ, ಹೂ ಪಾರ್ಸಲ್ ಹೋಗ್ತಾ ಇಲ್ಲ. ಆದರೆ ರೈತರಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಈಗ ರಾಗಿ ಬೆಳೆ ಏನು ಮುಂಗಾರಲ್ಲೇ ಕೈ ಕೊಟ್ಟಿತ್ತು, ತದನಂತರ ಏನು ಜೂನ್ ಜುಲೈಯಲ್ಲಿ ಬಂದಿರೋಂಥ ಮಳೆ ಕೆಲವು ರೈತರು ಬೆಳ್ಕೊಂಡಿರೋಂಥ ರಾಗಿಯನ್ನೇ ನಂಬಿಕೊಂಡಿರುವಂಥ ರಾಗಿ ಸಂಪೂರ್ಣ ಮೊಳಕೆ ಬರ್ತಾ ಇದೆ. ಇನ್ನೊಂದು ಕಡೆ ಜಾನುವಾರುಗಳ ಮೇವಿನ ಅಭಾವ ಆಗುವ ಸಾಧ್ಯತೆ ಉಂಟು. ಯಾಕೆಂದರೆ ಮಳೆ ಹೆಚ್ಚಾದಾಗ ರಾಗಿ ಕಟಾವು ಮಾಡುವಂಥ ಮೇವು ಕೊಳೆಯುವಂಥ ಪರಿಸ್ಥಿತಿ ಇದೆ. ಈಗ ಜಿಲ್ಲೆಯಲ್ಲಿ ರೈತರಿಗೆ ಒಂದಲ್ಲ ಒಂದು ರೀತಿ ಅವರೇ ಇರ್ಬೋದು, ರಾಗಿ ಇರ್ಬೋದು, ಹೂ ಇರ್ಬೋದು, ಟೊಮೆಟೊ ಬೆಳೆಗಳಿಂದ ಈ ಸೈಕ್ಲೋನ್ ಚಂಡಮಾರುತದಿಂದ 3-4 ದಿವಸಗಳಿಂದ ಬರ್ತಾ ಇರೋದ್ರಿಂದ ರೈತರಿಗೆ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಆದ್ದರಿಂದ ಇದಕ್ಕೆ ಈಗಾಗಲೇ ರೈತರು ಕೂಲಿ ಆಳುಗಳು ಬೇರೆ ಕಡೆ ಕರ್ತಂದು ಕಟಾವು ಮಾಡುವಂಥ ಪ್ರಯತ್ನ ಮಾಡಿದ್ರು. ದಿನಕ್ಕೆ 700-1000 ರೂಪಾಯಿ ಕೊಟ್ಟರು ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ರಾಗಿ ಉಳಿಸ್ಕೊಳ್ಳೋಕ್ಕೆ ರೈತರು ಭಾರಿ ಕಷ್ಟಪಡ್ತಾ ಇರೋದಕ್ಕೆ